ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿ ಕೂಡ ಮಾತಾಡ್ತಿರೋದು. ಇಲ್ಲಿ ಸಾಕಷ್ಟು KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಒಂದು ಎರಡು ಡೌಟನ್ನು ಕೇಳ್ತಿದ್ದಾರೆ. ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕುರಿತು ಅಂಡ್ ಹಾಗೇನು ಸಹ ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಇವೆರಡರ ಬಗ್ಗೆನೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಪಟ್ ಅಂತ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ಈಗಾಗಲೇ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಕಮೆಂಟ್ಸನ್ನು ಮಾಡಿದ್ದಾರೆ ಅಂಡ್ ಹಾಗೇನು ಸಹ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸರ್, ನಮ್ಮದು ಆಪ್ಷನ್ ಎಂಟ್ರಿ ಆದರೆ ಕಂಪ್ಲೀಟ್ ಆಗಿಲ್ಲ ಸರ್, ಇನ್ನೂ ಲಿಂಕ್ ಆದರೆ ಎಕ್ಸ್ಟೆಂಡ್ ಆಗಬೇಕು, ಒಂದಿಷ್ಟು ಟೈಮ್ ನಮಗೆ ಎಕ್ಸ್ಟೆಂಡ್ ಆಗಬೇಕು ಸರ್, ನಂದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿಲ್ಲ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋ ನೋಡ್ತಿರೋಂಥ ಎಲ್ಲ ಸ್ಟೂಡೆಂಟ್ಸ್ಲಿ ಮಾಡೋ ರಿಕ್ವೆಸ್ಟ್ ಇಷ್ಟೇ. ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡ್ ಆಗಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸ್ಟೂಡೆಂಟ್ಸ್ ಎಲ್ಲರೂ ನಿಮ್ಮ ಒಂದು ಫ್ರೆಂಡ್ಸ್ಗೆ ಹೆಲ್ಪ್ ಆಗಲಿ, ನೀವೇನು ಮಾಡ್ತೀರಾ ಅಂತಂದರೆ ಜಸ್ಟ್ KAಗೆ ಮೇಲ್ ಮಾಡಿ ಅಥವಾ ಟ್ವಿಟರಲ್ಲಿ ಹೋಗಿಬಿಟ್ಟು ಒಂದು ಟ್ವೀಟನ್ನು ಆದರೆ ಮಾಡಿ. ಓಕೆ, ನಾವು ಒಂದು ಟ್ವೀಟಲ್ಲಿ ಮೆಸೇಜ್ ಮಾಡೋ ಮೂಲಕನೋ ಇಲ್ಲ ಅಂತಂದರೆ ನೀವು ಎಲ್ಲರೂ ಕಂಪಲ್ಸರಿ ಆಗಿ ಹೋಗ್ಬಿಟ್ಟು ಮೇಲ್ ಮಾಡಿ. ಆ್ಯಂಡ್ ಹಾಗೇನೋ ನನ್ನಿಂದ ಎಷ್ಟು ಹೆಲ್ಪ್ ಮಾಡೋದಕ್ಕಾಗುತ್ತೋ ಅಷ್ಟು ಹೆಲ್ಪನ್ನು ನಾನು ಮಾಡ್ತೀನಿ. ಬಟ್ ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ಸು ಮಾರ್ನಿಂಗಿಂದ ಈ ಒಂದು ಕೆಲಸನ ಮಾಡಿದ್ದಾರೆ, KAಗೆ ಮೇಲನ್ನು ಮಾಡಿದ್ದಾರೆ. ಬಟ್ ಸದ್ಯಕ್ಕೆ ಇನ್ನೂ ಸಹ ಆಪ್ಷನ್ ಎಂಟ್ರಿ ಲಿಂಕನ್ನು ಆದರೆ ಎಕ್ಸ್ಟೆಂಡ್ ಮಾಡಿಲ್ಲ. ಇದ್ರ ಬಗ್ಗೆ ನಾನು ಯಾವುದೇ ಒಂದು ರೀತಿಯ ಕ್ಲಾರಿಟಿಯನ್ನು ಕೊಡೋದಕ್ಕೆ ಆಗೋದಿಲ್ಲ, ನಿಮಗೆ ಪಕ್ಕ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಒಂದು ಟ್ರೈ ಅಂತೂ ಮಾಡೋಣ, ಫ್ರೆಂಡ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಇಂಟೆನ್ಷನ್ ಆಗಿರುತ್ತೆ. ನಿಮ್ಗೇನಾದರೂ ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡ್ ಆದರೆ KE ಅಫಿಷಿಯಲ್ ವೆಬ್ಸೈಟಲ್ಲೇ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಒಂದು KE ಅಫಿಷಿಯಲ್ ಟ್ವಿಟರ್ ಪೇಜಲ್ಲಿ ಅವರು ಟ್ವೀಟ್ ಮಾಡ್ತಾರೆ. ಇನ್ ಕೇಸ್ ಟ್ವೀಟ್ ಮಾಡಿದ್ರೆ ನಾನು ನಿಮಗೆ ಆಗ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ಸ್ಟೂಡೆಂಟ್ಸು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಯಾರಿಗೆಲ್ಲ ಇನ್ನೂ ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಯಾರೆಲ್ಲ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡಿದ್ರೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, KCET ಆ್ಯಂಡ್ ಹಾಗೇನೂ ಸಹ ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದುಬಿಟ್ಟು ನಿಮಗೆ ಸೆಪ್ಟೆಂಬರ್ 1ನೇ ತಾರೀಕು ಆದರೆ ಬರುತ್ತೆ. ಓಕೆನಾ, ಇದರಲ್ಲಿ ಯಾವುದೇ ಒಂದು ರೀತಿಯ ಚೇಂಜಸ್ ಆದರೆ ಇಲ್ಲ. ಸೆಪ್ಟೆಂಬರ್ 1ನೇ ತಾರೀಕು ಸಾಯಂಕಾಲ 6 ಗಂಟೆ ಮೇಲೆ ನಿಮಗೆ ಕನ್ಫರ್ಮ್ ಆದರೆ ಒಂದು ಫಸ್ಟ್ ರೌಂಡ್ದು ರಿಸಲ್ಟ್ಸ್ ಆದರೆ ಸಿಗುತ್ತೆ. ಈಗಾಗಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರಲ್ವಾ, ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ಅಂತ ಬಂದು 1ನೇ ತಾರೀಕು ಸಂಜೆ 6 ಗಂಟೆ ನಂತರ ನಿಮ್ಗೆ ಇದರಲ್ಲಿ ಯಾವುದೇ ಒಂದು ರೀತಿಯ ಚೇಂಜಸ್ ಆದರೆ ಇರೋದಿಲ್ಲ. ನೋಡಿ, KA ಕಡೆಯಿಂದ ಹೇಳಿದ್ರು, ನಾವು ಈ ಒಂದು ಸ್ಕೆಡ್ಯೂಲ್ ಏನು ರೀಸ್ಕೆಡ್ಯೂಲನ್ನು ನಾವು ಬಿಟ್ಟಿದ್ವಿ, ಈ ಒಂದು ರೀಸ್ಕೆಡ್ಯೂಲಲ್ಲಿ ಯಾವುದೇ ಒಂದು ರೀತಿಯ ಚೇಂಜಸ್ ಆದರೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಟ್ಟರು. ಮತ್ತು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಫಸ್ಟ್ ಒಂದು ಫೈನಲ್ ರಿಸಲ್ಟ್ಸನ್ನು ಸಹ ಅದೇ ಡೇಟಿಗೆ ಬಿಡ್ತಾರೆ. ಯಾವುದೇ ಒಂದು ರೀತಿಯ ಚೇಂಜಸ್ ಆದರೆ ಇಲ್ಲ. ಓಕೆನಾ, ಇನ್ ಕೇಸ್ ಏನಾದರೂ ಆಪ್ಷನ್ ಎಂಟ್ರಿ ಲಿಂಕನ್ನು ಎಕ್ಸ್ಟೆಂಡ್ ಮಾಡಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಾನು ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಒಂದು ಫ್ರೆಂಡ್ಸ್ಗೆ ಹೆಲ್ಪ್ ಆಗಲಿ, ದಯವಿಟ್ಟು ಎಲ್ಲರೂ ಸಹ ಒಂದು KAಗೆ ಮೇಲ್ನ ಮಾಡಿ ರಿಕ್ವೆಸ್ಟನ್ನು ಮಾಡ್ಕೊಳ್ಳಿ. ಓಕೆನಾ, ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.